ಹಲೋ ಫ್ರೆಂಡ್ಸ್, MJ ಅನ್ಮು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ಗೃಹಲಕ್ಷ್ಮಿ ಹಣ ಆದಂಥ 2,000 ರೂಪಾಯಿ ಇನ್ನೂ ಯಾರಿಗೆ ಜಮಾ ಆಗಿಲ್ಲ, ಹಾಗೂ ಅಕ್ಕಿ ಹಣ ಯಾರಿಗೆ ಜಮಾ ಆಗಿಲ್ಲ. ನಾವು ರೇಷನ್ ಅಂಗಡಿಗೆ ಹೋಗಿ ಕೇಳಿದ್ರು ಅಲ್ಲಿಯೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮತ್ತು ನಾವು ಬ್ಯಾಂಕಿಗೆ ಹೋಗಿ KYC ಮಾಡಿವು, ಆದರೂ ನಮ್ಗೆ ಹಣ ಬರ್ತಾ ಇಲ್ಲ. ಇನ್ನೂ ಆದರೂ ಒಂದು ಕಂತಿನ ಕೂಡ ಹಣ ಬಂದಿಲ್ಲ, ಅಥವಾ ಒಂದು ಕಂತಿನ ಹಣ ಬಂದು 2, 3, 4ನೇ ಕಂತಿನ ಹಣ ಬಂದಿಲ್ಲ ಅಂತ ಅನ್ನೋರಿಗೆ ಗೌರ್ಮೆಂಟ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ ಗುಡ್ ನ್ಯೂಸ್ ಏನಪ್ಪ ಅಂದರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿನಿ ನೋಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ರೇಷನ್ ಅಂಗಡಿಗೆ ಹೋಗಿ ಕೇಳಿವ್ರಿ, ಅಲ್ಲಿಯೂ ಏನೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮತ್ತು ಬ್ಯಾಂಕಿಗೆ ಹೋಗಿ KYC ಮಾಡಿವು, ಆದರೂ ನಮ್ದು ಹಣ ಬರ್ತಾ ಇಲ್ಲ. ಏನಾಗಿದೆ ಏನಿಲ್ಲ ಅಂಥೇಳಿ ಭಾಳ ಜನಕ್ಕೆ ಡೌಟ್ ಐತಿ. ಆ ಡೌಟ್ ಕ್ಲಿಯರ್ ಮಾಡೋದಕ್ಕೆ ಗೌರ್ಮೆಂಟ್ ಕಡೆಯಿಂದ ಒಂದು ಒಳ್ಳೆಯ ಅವಕಾಶ ಒದಗಿಸಿ ಕೊಟ್ಟಿದ್ದಾರೆ. ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಆ ಗುಡ್ ನ್ಯೂಸ್ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಕ್ಯಾಂಪ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದರು. ಆ ಗೃಹಲಕ್ಷ್ಮಿ ಯೋಜನೆ ಕ್ಯಾಂಪ್ ಅಂದರೆ ಏನು ರೀ, ಎಲ್ಲಿ ನಡೀತೈತಿಪ್ಪ ಅಂತ ಹೇಳಿ ಕೇಳ್ಬೋದು ನೀವು. ಗೃಹಲಕ್ಷ್ಮಿ ಯೋಜನೆ ಕ್ಯಾಂಪ್ ನಿಮ್ಮ ಊರ ಗ್ರಾಮ ಪಂಚಾಯತಿ ಒಳಗಡೆ ನಡೀತೈತಿ. ಗೃಹಲಕ್ಷ್ಮಿ ಯೋಜನೆ ಕ್ಯಾಂಪ್ ಟೈಮಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ ಅವರ. ದಿನಾಂಕ 27/12/2023ರಿಂದ 29/12/2023 ಅಂದರೆ 3 ದಿನಗಳವರೆಗೆ ಗೃಹಲಕ್ಷ್ಮಿ ಕ್ಯಾಂಪ್ ಇರ್ತೈತಿ. ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೆ, ಅಂದರೆ 3 ದಿನಗಳವರೆಗೆ ಇರ್ತೈತಿ. ನೀವು ಅಲ್ಲಿ ಹೋಗಿ ನಿಮ್ಗೇನು ಡೌಟ್ ಅದಾವೆ ಏನಿಲ್ಲ ಎಲ್ಲ ಕೇಳ್ಕೊಬೋದು. ಅವರೆಲ್ಲ ಹೇಳಿ ತಿಳಿಸ್ಕೊಡ್ತಾರೆ. ಹೋಗುವಾಗ ನಿಮ್ಮ ರೇಷನ್ ಕಾರ್ಡ ಮತ್ತು ಆಧಾರ್ ಕಾರ್ಡ, ನಿಮ್ಮ ಮನೆಯವ್ರದ್ದು ಎಲ್ಲರೂ ಆಧಾರ್ ಕಾರ್ಡ್ ತೊಗೊಂಡು ಹೋದ್ರೆ ಭಾಳ ಒಳ್ಳೆಯದು. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಜೋಡಣೆ ಆಗೈತು, ಅಥವಾ KYC ನವೀಕರಣ ಆಗೈತು, ಅಥವಾ ಹೊಸ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡಿಗೆ ಜೋಡಣೆ ಆಗೈತು, ಗೃಹಲಕ್ಷ್ಮಿ ಅರ್ಜಿ ಅಂದರೆ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡಿ ಹೇಳ್ತಾರೆ. ಅವು ಏನು ಪ್ರಾಬ್ಲಮ್ ಆಗೈತಿ, ಯಾಕೆ ಬರವಲ್ಲು ಅಮೌಂಟ, ಏನಾಗೈತಿ, KYC ಓಲ್ಡ್ KYC ಆಗೈತು ಅಥವಾ ಹೊಸ ನ್ಯೂ ಅಪ್ಡೇಟ್ ಬಂದೈತಿ, ಹೊಸ KYC ಮಾಡಿಸ್ಬೇಕು, ಏನಾಗೈತಿ ಏನಿಲ್ಲ ಅಂಥೇಳಿ ಅವ್ರು ತಿಳಿಸ್ಕೊಡ್ತಾರೆ. ನೀವು ಖಂಡಿತವಾಗ್ಲೂ ಹೋಗಿ ಭೇಟಿ ನೀಡಿ. ಈ ಅವಕಾಶ ಮತ್ತೊಂದು ಸರಿ ಸಿಗೋದಿಲ್ಲ. ಇದೊಂದು ಒಳ್ಳೆಯ ಅವಕಾಶ, ಗುಡ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಪದೇ ಇಂಥ ಅವಕಾಶ ಒದಗಿಸ್ಕೊಡೋದಿಲ್ಲ. ಭಾಳ ಜನಕ್ಕೆ ಇನ್ನೂ ಅಮೌಂಟ್ ಜಮಾ ಆಗಿಲ್ಲ. ಯಾರಿಗೆ ರೊಕ್ಕ ಜಮಾ ಆಗಿಲ್ಲ ರೇಷನ್ ಕಾರ್ಡ್ದು ಮತ್ತು ಹಾಗೆ ಗೃಹಲಕ್ಷ್ಮಿ 2,000 ರೂಪಾಯಿ, ಅವರೆಲ್ಲ ಹೋಗಿ ಭೇಟಿ ನೀಡ್ರಿ. ಇನ್ನೊಂದು ಸತಿ ಹೇಳ್ತೀನಿ ನೋಡಿರಿ, ದಿನಾಂಕ 27/12/2023ರಿಂದ 29/12/2023 ಅಂದರೆ ನಾಳೆಯಿಂದನೇ ಸ್ಟಾರ್ಟ್. ನಾಳೆ ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್. 3 ದಿನಗಳವರೆಗೆ ಕಾಲಾವಕಾಶ ಇರ್ತೈತಿ. ಇನ್ನು ಒಂದು ಸತಿ 1,000 ರೂಪಾಯಿ ಬಂದು ಇನ್ನೂ 2-3 ಕಂತಿನ ಹಣ ಬಂದಿಲ್ಲ ರೀ, ಅಥವಾ ಒಂದು ಕಂತಿನ ಬಂದವು 2-3 ಕಂತಿನ ಹಣ ಬಂದಿಲ್ಲ, ಅಥವಾ ನಮಗಿನ್ನೂ ಒಂದು ಸರಿನೂ ರೊಕ್ಕ ಬಂದೇ ಇಲ್ಲ ಅನ್ನೋ ಅಂಥವರೆಲ್ಲ ಹೋಗ್ಬೋದು. ಅಲ್ಲಿ ಏನಾಗೈತಿ ಏನಿಲ್ಲ ನಿಮ್ದೆಲ್ಲ ಚೆಕ್ ಮಾಡಿ ಹೇಳ್ತಾರೆ. ಇದು ಗೌರ್ಮೆಂಟ್ ಕಡೆಯಿಂದನೇ ಹೇಳಿದರು. ಸ್ವಲ್ಪ ದಿನಗಳ ಹಿಂದೆ CM ಸಿದ್ದರಾಮಯ್ಯನವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ರು, ಗೃಹಲಕ್ಷ್ಮಿ ಯೋಜನೆ ಕ್ಯಾಂಪ್ ಮಾಡ್ತೀವಿ, ಬಡವರಿಗೆ ಎಲ್ಲರಿಗೂ ರೊಕ್ಕ ಮುಟ್ಬೇಕು ಹಂಗೆ ಇದನ್ನು ಮಾಡ್ತೀವಿ ಅಂಥೇಳಿ. ಈಗ ಅದನ್ನು ಮಾಡಿದರು. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.